ಲೆಗ್ ಡೇ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ? ಡೇ 7 ಆಫ್ ಫಿಟ್ನೆಸ್ ವ್ಲಾಗ್. ಎಂದಿನಂತೆ ರೆಡಿ ಆಗ್ಬಿಟ್ಟು ಸೀದಾ ಜಿಮ್ಮಿಗೆ ಬಂದೆ. ಹೊಟ್ಟೆ ಬೇರೆ ತುಂಬಾ ಹಸಿತಿತ್ತು. ಒಳ್ಳೆ ಟೈಮೇ ಬ್ಯಾಗ್ ಅಲ್ಲಿ ಸಿಕ್ತು, ಎತ್ಕೊಂಡ್ ಬಾರಿಸಿದ್ದೆ. ನಾನು ಲೆಗ್ ಯಾಕೆ ಸ್ಕಿಪ್ ಮಾಡಿದ್ದೆ ಅಂತ ಅಂದ್ರೆ, 1 ಮಂತ್ ಬ್ಯಾಕ್ ನಾನು ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ನಂದು ರೈಟ್ ಸೈಡ್ ಲೆಗ್ದು ನೀ ಇಂಜುರಿ ಆಯ್ತು. ಏನಾಗಲ್ಲ ಅಂತ ನೆಕ್ಸ್ಟ್ ವೀಕ್ ಲೆಗ್ ಮಾಡಿದೆ, ಅಲ್ಲಿ ಇಂಜುರಿ ಜಾಸ್ತಿ ಆಯ್ತು. ಅವತ್ತೇ ಸ್ಟಾಪ್. 4 ವೀಕ್ಸ್ ಲೆಗ್ಗೆ ಮಾಡಿಲ್ಲ. ನಾನು ಅದಕ್ಕೇನೆ ಹೇಳೋದು, ಯಾವಾಗ್ಲೂ ಫಸ್ಟ್ ನೀಟಾಗಿ ವಾರ್ಮ್ ಅಪ್ ಮಾಡಿ ಅಂತ. ನಿಮಗೆಲ್ಲ ಹೇಳ್ಬಿಟ್ಟು ನಾನೇ ಮಾಡಿರ್ಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫಸ್ಟ್ ನಾರ್ಮಲ್ ಸ್ಕ್ವಾಟ್ಸ್ ಮುಗಿಸಿದ ತಕ್ಷಣ ನೆಕ್ಸ್ಟ್ ಬಂದಿದ್ದೆ ವೆಯ್ಟ್ ಸ್ಕ್ವಾಟ್ಸ್. ನೀ ಇನ್ನ ಫುಲ್ ರಿಕವರ್ ಆಗಿಲ್ಲ, ಆದ್ರೆ ಮುಂಚೆ ಅಷ್ಟು ಪೈನು ಇಲ್ಲ. ಸರಿ ಆಗಿದ್ದಾಗ್ಲಿ ಮಾದಪ್ಪನ್ ಜಾತ್ರೆ ಅಂತ ಲೋ ವೇಟ್ ಇಂದಲೇ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ನನ್ ಮಗಂದ್ ಅದನ್ನೂ ಎತ್ತಕ್ ಆಗ್ತಿಲ್ಲ. ನೆಕ್ಸ್ಟ್ ವರ್ಕೌಟ್ ಲೆಗ್ ಪ್ರೆಸ್ ಮಾಡಿದ್ದೆ, 2 ರ್ಯಾಪ್ಸ್. ಮತ್ತೆ ಅಲ್ಲೇ ಪೇನ್ ಸ್ಟಾರ್ಟ್. ಆಗ್ತಿಲ್ಲ ಬ್ರೋ, ಆಗ್ತಿಲ್ಲ. ಏನ್ ಕರ್ಮ ಗುರು ನಂದಂತೂ. ಕಮ್ ಆನ್, ಯು ಕ್ಯಾನ್ ಡೂ ಇಟ್, ನೆವರ್ ಗಿವ್ ಅಪ್. ಇಂತ ತಿಕ್ಕದ್ ಮೋಟಿವೇಶನ್ ಗಳೆಲ್ಲ ನೆನೆಸ್ಕೊಂಡ್ಬಿಟ್ಟು ಮತ್ತೆ ಅದೇ ವರ್ಕೌಟ್ ನ ರೀಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಪುಷ್ ಮಾಡಿದೆ, ಮತ್ತೆ ಪೇನ್ ಸ್ಟಾರ್ಟ್. ನನ್ನ ಅಜ್ಜಿ ಅಲ್ಲಿ ಆಗೋ ಪೇನಿಗೆ ಹೇಳೋದೊಂದ್ ಬಾಕಿ ಇತ್ತು. ಕಾಡೆಗ್ ಮ್ಯಾಕ್ಸಿಮಮ್ ಕಷ್ಟ ಬಿದ್ದಿ ಹೆಂಗೋ 5 ರ್ಯಾಪ್ಸ್ ಪುಷ್ ಮಾಡ್ದೆ. ಆಗ್ತಾ ಇಲ್ಲ ಬ್ರೋ, ದೇವ್ರ ಹಣೆಗೂ ಆಗ್ತಾ ಇಲ್ಲ. ಇಂತ ಕಷ್ಟ ನನ್ ಶತ್ರುಗೂ ಬೇಡ. ನೆಕ್ಸ್ಟ್ ವರ್ಕೌಟ್ ಬಲ್ಜೇರಿಯನ್ ಸ್ಕ್ವಾಟ್ಸ್. ಇದನ್ನಾದ್ರೂ ನೆಟ್ಟಗ್ ಮಾಡೋಣ ಅಂತ ಬಂದೆ, ಕಾಲ್ ಹಿಡ್ಕೊಂತು. ಕಡೆ ಲೆಗ್ ರೈಸಸ್ 3 ಸೆಟ್ 3 ವೇರಿಯೇಷನ್ ಮಾಡ್ಕೊಂಡು ಈ ಲೆಗ್ ಸವಾಸ ಬೇಡ ಅಂತ ಮನೆ ಕಡೆ ಹೋದೆ. ಇವತ್ತಿಗಿಷ್ಟೇ. ಇದೇ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಬರುತ್ತದೆ. ಅದಕ್ಕಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗುವ ನಾಳೆ. ಬಾಯ್ ಬಾಯ್.